Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 2ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 1 ಪಾಠ 1 ಬಣ್ಣದ ಹಕ್ಕಿ ಪದ್ಯ. ಚಿತ್ರದಲ್ಲಿರುವ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಹೆಸರು ಬರೆಯಿರಿ. ಗಿಳಿ, ಕೋಳಿ, ನವಿಲು, ಕಾಗೆ, ಪಾರಿವಾಳ, ಗುಬ್ಬಿ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನು ಕೊಡಿಸುವೆನು. ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನಾನು ನೀನು ಇಬ್ಬರು ಕೂಡಿ, ಮುಗಿಲಿನ ಕಡೆಗೆ ಹಾರುವ ಬಾ. ಅಲ್ಲಿಂದಿತ್ತ ಇಲ್ಲಿಂದತ್ತ, ಹಾರುತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ. ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿರಿ. ಹಕ್ಕಿ, ಅವ್ವ, ಅಪ್ಪ, ಹಣ್ಣು, ರೆಕ್ಕೆ, ವೇಳೆ, ನೆತ್ತಿ, ಹಾರುವ, ಪುಚ್ಚವ, ಹಾಡಲು, ಇಬ್ಬರು, ಹೋಗಿಹಳು, ಹೋಗಿಹನು, ಅಲ್ಲಿಂದಿತ್ತ ಇಲ್ಲಿಂದತ್ತ, ಮುಗಿಲಿನ, ನಲಿಯುವ. ಪದಗಳ ಅರ್ಥ. ವೇಳೆ ಅಂದರೆ ಕಾಲ, ಸಮಯ. ಹಚ್ಚು ಸೇರಿಸು, ಅಂಟಿಸು. ಪುಚ್ಚ ಹಕ್ಕಿಯ ಗರಿ, ಪುಕ್ಕ. ನೆತ್ತಿ ತಲೆಯ ಮಧ್ಯಭಾಗ. ಹಿಂಗಡೆ ಹಿಂದೆ. ಅಭ್ಯಾಸ. ಪದ್ಯದ ಮುಂದಿನ ಸಾಲುಗಳನ್ನು ಹೇಳಿ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನು ಕೊಡಿಸುವೆನು. ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನಾನು ನೀನು ಇಬ್ಬರು ಕೂಡಿ, ಮುಗಿಲಿನ ಕಡೆಗೆ ಹಾರುವ ಬಾ. ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೆಯಿರಿ. ಮಗು ಯಾವ ಹಕ್ಕಿಯನ್ನ ಕರೆಯುತ್ತಿದೆ? ಮಗು ಬಣ್ಣದ ಹಕ್ಕಿಯನ್ನ ಕರೆಯುತ್ತಿದೆ. ಅವ್ವ ಎಲ್ಲಿಗೆ ಹೋಗಿಹಳು? ಅವ್ವ ನೀರಿಗೆ ಹೋಗಿಹಳು. ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು. ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು. ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು. ಮಗು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು. ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಬಾಬಾ ನನಗೂ ಹಾಡಲು ಕಲಿಸು. ಅಪ್ಪನು ಪೇಟೆಗೆ ಹೋಗಿಹನು. ನನಗೂ 2 ರೆಕ್ಕೆಯ ಹಚ್ಚು. ನೆತ್ತಿಯ ಮೇಲೆ ಜುಟ್ಟನು ಹಚ್ಚು. ಮುಗಿಲಿನ ಕಡೆಗೆ ಹಾರುವ ಬಾ. ಈ ಪ್ರಾಸಪದಗಳನ್ನು ಹೇಳು. ಹಾಡಲು ಹಾರಲು, ಹಚ್ಚು ಚುಚ್ಚು, ಅಲ್ಲಿಂದಿತ್ತ ಇಲ್ಲಿಂದತ್ತ,